ಹಲೋ ಫ್ರೆಂಡ್ಸ್, ಅಡುಗೆ ಫ್ಯಾಷನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಸಿಂಪಲ್ ಆದ ರೆಸಿಪಿ ಎಲ್ರಿಗೂ ಗೊತ್ತಿದ್ದತೆ ಮೊಸರನ್ನ ಮಾಡ್ತಾ ಇದ್ದೇನೆ. ಆದರೆ ಮೊಸರನ್ನ ಮಾಡುವಾಗ ಕೆಲವು ಟಿಪ್ಸನ್ನು ಹೇಳ್ತೇನೆ. ಈ ರೀತಿ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರ್ತದೆ. ಅದೇ ರೀತಿ ನಾನು ಯಾವ ರೀತಿ ಮೊಸರನ್ನವನ್ನು ಮಾಡ್ತೇನೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ನೋಡುವ ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು. ತುಂಬಾ ರುಚಿಯಾಗಿರ್ತದೆ ಈ ರೀತಿ ಮಾಡಿಕೊಂಡ್ರೆ. ಮೊದಲಿಗೆ ನಾನಿಲ್ಲಿ ಒಂದು 3/4 ಕಪ್ಪಷ್ಟು ಅಕ್ಕಿಯನ್ನು ತಗೊಂಡಿದ್ದೇನೆ. ಸೋನಾ ಮಸೂರಿ ಇರ್ಬೋದು, ಯಾವುದೇ ಇರ್ಬೋದು, ನೀವು ಮನೇಲಿ ಯಾವುದು ಯೂಸ್ ಮಾಡ್ತೀರಿ ಆ ಅಕ್ಕಿನ ಬಳಸ್ಕೊಳ್ಬೋದು. ಇದನ್ನು ಚೆನ್ನಾಗಿ 2ರಿಂದ 3 ಸಲ ಚೆನ್ನಾಗಿ ಅಕ್ಕಿನ ವಾಶ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು 3/4 ಕಪ್ಪಷ್ಟು ಅಕ್ಕಿನ ತಗೊಂಡಿದ್ದೇನೆ ಅಲ್ವಾ. 1.5 ಗ್ಲಾಸಷ್ಟು ನೀರನ್ನು ಹಾಕಿದೆ. ಹಾಗೆ 1 ಗ್ಲಾಸು ಹಾಲನ್ನು ಹಾಕ್ಕೊಂಡೆ. 2.5 ಗ್ಲಾಸ್ ಆಯಿತು. ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಒಂದು 3 ವಿಸಿಲ್ ಬೇಯಿಸ್ಕೊಳ್ಳೋದು. ಯಾಕೆಂದರೆ ಮೊಸರನ್ನಕ್ಕೆ ಅನ್ನ ಎಷ್ಟು ಬೆಂದ್ರೂ ತೊಂದರೆ ಇಲ್ಲ, ತುಂಬಾ ರುಚಿಯಾಗಿರ್ತದೆ. ಅನ್ನ ಜಾಸ್ತಿ ಸಾಫ್ಟಾಗಿ ಬೆಂದಷ್ಟು ಮೊಸರನ್ನ ಮತ್ತಷ್ಟು ಕ್ರೀಮಿಯಾಗಿ ಟೇಸ್ಟಿಯಾಗಿ ಬರ್ತದೆ. ನೋಡಿ, ಈಗ ಅನ್ನ ರೆಡಿಯಾಗಿದೆ, ಒಳ್ಳೆ ಬೆಂದಿದೆ. ಇದನ್ನು ಈಗ ನಾವು ಮೊಸರನ್ನ ಮಾಡೋ ಪಾತ್ರೆಗೆ ಶಿಫ್ಟ್ ಮಾಡಿಕೊಳ್ಳುವ. ಅದೇ ರೀತಿ ಅದಕ್ಕೆ ಹಾಕಲಿಕ್ಕೆ ಒಗ್ಗರಣೆ ಕೂಡ ರೆಡಿ ಮಾಡಿಕೊಳ್ಳುವ. ಒಗ್ಗರಣೆಗೆ ಇಲ್ಲಿ ನಾನು 2 ಚಮಚದಷ್ಟು ತುಪ್ಪವನ್ನು ಹಾಕ್ಕೊಂಡೆ. ಇಲ್ಲಿ ಮೊಸರನ್ನಕ್ಕೆ ಅನ್ನ ಚೆನ್ನಾಗಿ ಬೇಯಬೇಕು, ಒಂದು ಟಿಪ್ಪು. ಮತ್ತು ಇದಕ್ಕೆ ಒಗ್ಗರಣೆಗೆ ತುಪ್ಪವನ್ನು ಹಾಕ್ಕೊಳ್ಬೇಕು. ಹಾಗೆ ಅನ್ನವನ್ನು ಬೇಯಿಸ್ಕೊಳ್ಳುವಾಗ ಹಾಲನ್ನು ಸೇರಿಸ್ಕೊಳ್ಬೇಕು, 1 ಗ್ಲಾಸು. ಇದು ಮತ್ತೊಂದು ಟಿಪ್. ಹಾಲು ಬೇಯಿಸ್ಕೊಳ್ಳೋದ್ರಿಂದ ಹಾಲು ಹಾಕೋದ್ರಿಂದ ಅನ್ನ ಚೆನ್ನಾಗಿರ್ತದೆ ಟೇಸ್ಟ್. ಅದಕ್ಕೋಸ್ಕರ ನೋಡಿ, ಅನ್ನ ಬೆಂದಿದೆ. ಇದಕ್ಕೆ ನಾವೀಗ ಮಾಡಿಕೊಂಡಂತಹ ಒಗ್ಗರಣೆಗೆ ನಾನು ಸಾಸಿವೆ, ಉದ್ದಿನಬೇಳೆ, ಸ್ವಲ್ಪ ಹಸಿಮೆಣಸು, ಕರಿಬೇವು ಇಷ್ಟನ್ನು ಹಾಕ್ಕೊಂಡಿದ್ದೇನೆ. ಬೇಕಾದರೆ ಸ್ವಲ್ಪ ಗೇರು ಬೀಜ, ಕಡಲೆಬೇಳೆ ಎಲ್ಲವನ್ನು ಹಾಕ್ಕೊಳ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಸ್ವಲ್ಪ ನಿಮಗೆ ಡ್ರೈ ಆಗಿದೆ ಅಂತೇಳಿ ಅನಿಸಿದರೆ 1/4 ಗ್ಲಾಸಷ್ಟು ನೀರನ್ನು ಹಾಕಿ ಅನ್ನನ ಕಲಿಸ್ಕೊಳ್ಬೇಕು. ಉಪ್ಪು ಕೂಡ ಹಾಕ್ಕೊಂಡಾಗಿದೆ, ಚೆನ್ನಾಗಿ ಕಲಿಸ್ಕೊಳ್ಳೋದು. ಈಗ ನೋಡಿ, ಇಲ್ಲಿ 1 ಗ್ಲಾಸಷ್ಟು ಮೊಸರನ್ನ ಇಟ್ಕೊಂಡಿದ್ದೇನೆ. ಮೊಸರು ಹಾಕಿದಷ್ಟು ಅನ್ನ ಮೊಸರನ್ನ ಹೀರಿಕೊಳ್ತದೆ. ಅದಕ್ಕೆ ಗಟ್ಟಿ ಮೊಸರು ಇದೆ ಅಂತ ಆದರೆ ಇನ್ನೂ ಸ್ವಲ್ಪ ಮೊಸರನ್ನ ಹಾಕ್ಕೊಳ್ಬೋದು. ಹಾಗೆ ಮೊಸರಿಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ನಿಮಗೆ ಮೊಸರು ತುಂಬಾ ಮೊಸರು ಆಗುತ್ತೆ, ಹೆವಿ ಆಗುತ್ತೆ ಅಂದರೆ ಈಗ ಡಯಟ್ ಎಲ್ಲ ಮಾಡೋರು ಜಾಸ್ತಿ ಮೊಸರು ಹಾಕ್ಕೊಂಡ್ರು ಕೂಡ ಪ್ರಾಬ್ಲಮ್ ಆಗುತ್ತಲ್ಲ. ಅದಕ್ಕೆ ನಾನಿಲ್ಲಿ ಮೊಸರಿಗೆ ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡಿದೆ. ನೆಕ್ಸ್ಟು ನಾನಿಲ್ಲಿ ಇದಕ್ಕೆ ದ್ರಾಕ್ಷಿ ತಗೊಂಡಿದ್ದೇನೆ. ದ್ರಾಕ್ಷಿ ಈಗ ಸ್ಟಾರ್ಟ್ ಆಯ್ತಲ್ಲ ಸೀಸನ್. ನನಗೆ ಈ ರೀತಿ ಹಣ್ಣುಗಳನ್ನು ಹಾಕಿ ಈ ಮೊಸರನ್ನ ಮಾಡಿಕೊಂಡ್ರೆ ತುಂಬಾ ಇಷ್ಟ ಆಗುತ್ತೆ. ಕೆಲವರು ಇದರ ಬದಲು ಈಗ ನೀವು ಹಣ್ಣು ಹಾಕದೇ ಇದ್ದರೆ ನೀರುಳ್ಳಿನ ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಖಾರ ಇಷ್ಟ ಅಂದರೆ ಕೆಂಪು ಮೆಣಸೆಲ್ಲ ಒಗ್ಗರಣೆಗೆ ಹಾಕ್ಕೊಳ್ಬೋದು. ಅದೇ ರೀತಿ ನೀರುಳ್ಳಿನ ಹಾಕ್ಕೊಳ್ಬೋದು. ಈ ಥರ ಹಣ್ಣುಗಳನ್ನು ಹಾಕಿ ಮಾಡಿದರೆ ಒಂದು ಕೂಲ್ ಆಗಿರ್ತದೆ, ಆರೋಗ್ಯಕ್ಕೆ ಕೂಡ ಒಳ್ಳೆಯದು, ತುಂಬಾ ರುಚಿ ಕೂಡ ಆಗಿರ್ತದೆ. ಹಾಗೆ ಇಲ್ಲಿ ನಾನು ಮಾವಿನಕಾಯಿ, ಕೆತ್ತೆ ಉಪ್ಪಿನಕಾಯಿ ಇತ್ತು, ಅದನ್ನು ಸೇರಿಸಿ ತಿಂದೆ. ಮನೇಲಿ ಮಾಡಿದಂತಹ ಉಪ್ಪಿನಕಾಯಿ ಎಲ್ಲ ಹಾಕಿ ಮೊಸರನ್ನ ತಿನ್ನಲಿಕ್ಕೆ ತುಂಬಾ ರುಚಿಯಾಗುತ್ತಲ್ವ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ನೀವು ಈ ಚಾನಲನ್ನು ಫಸ್ಟ್ ಟೈಮ್ ನೋಡೋದಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೆಯೇ ರುಚಿಯಾದ ರೆಸಿಪಿಯೊಂದಿಗೆ ನಾನು ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್. Thank you so much.